ನಮಸ್ಕಾರ ಸ್ನೇಹಿತರೆ, ಗೃಹಲಕ್ಷ್ಮಿ ಯೋಜನೆಯ ಅಪ್ಡೇಟ್ಗೆ ನಿಮಗೆ ಸ್ವಾಗತ ಸುಸ್ವಾಗತ. ಗೃಹಲಕ್ಷ್ಮಿ ಯೋಜನೆಯ 12 ಮತ್ತು 13ನೇ ಕಂತಿನ ಹಣ ಯಾವಾಗ ಬರುತ್ತೆ ಅಂತ ಕಳೆದ 3 ತಿಂಗಳಿನಿಂದ ಮಹಿಳೆಯರು ವೇಟ್ ಮಾಡ್ತಾನೆ ಇದ್ರು. ಈಗ ಗೃಹಲಕ್ಷ್ಮಿ ಯೋಜನೆಯ 12ನೇ ಕಂತಿನ ಹಣ ಆದರೆ ಜಮಾ ಮಾಡಿದ್ದಾರೆ. ಯಾವಾಗ ಜಮಾ ಆಗಿದೆ ಏನು ಅನ್ನುವಂಥದ್ದು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಎಲ್ಲರೂ ವಿಡಿಯೋನ ಕೊನೆಯವರೆಗೂ ನೋಡಿ. ಅದಕ್ಕೂ ಮುಂಚೆ ನೀವೇನಾದರೂ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ ಅಂತ ಹೇಳ್ತಾ ವಿಡಿಯೋಗೆ ಒಂದು ಲೈಕ್ ಕೊಡಿ. ಹಾಗೆ ವಿಡಿಯೋನ ಪೂರ್ತಿ ಕಂಟಿನ್ಯೂ ಆಗಿ ನೋಡಿ ಅಂತ ಹೇಳ್ತಾ ಬನ್ನಿ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ನೋಡೋಣ. ಸ್ನೇಹಿತರೆ, ನಾನೀಗ ಡೈರೆಕ್ಟ್ ಆಗಿ ಟಾಪಿಕ್ಗೆ ಬರ್ತೀನಿ. ಇಲ್ಲಿ ನಿಮಗೆ ಗೃಹಲಕ್ಷ್ಮಿ ಯೋಜನೆಯ 12-13ನೇ ಕಂತಿನ ಹಣ 2 ತಿಂಗಳ ಹಿಂದೆನೇ ನಿಮಗೆ ಹಣ ಆದರೆ ಜಮಾ ಆಗಬೇಕಿತ್ತು. ಆದರೆ ನಿಮಗೆ ಇನ್ನೂ ಹಣ ಆದರೆ ಜಮಾ ಆಗಿರಲಿಲ್ಲ. ಸಚಿವೆಯಾದ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಏನು ಹೇಳಿದ್ರು, ತಾಂತ್ರಿಕ ದೋಷದಿಂದ ನಿಮಗೆ ಗೃಹಲಕ್ಷ್ಮಿ ಯೋಜನೆ ಹಣ ಜಮಾ ಮಾಡೋದಕ್ಕೆ ಆಗಿಲ್ಲ ಅಂತಾನೆ ಹೇಳಿದರು. ಈಗ ನಿಮಗೆ 7ನೇ ತಾರೀಕು ಗೃಹಲಕ್ಷ್ಮಿ ಯೋಜನೆಯ 12 ಕಂತಿನ ಹಣ ಆದರೂ ಜುಲೈ ತಿಂಗಳ ಹಣ ಜಮಾ ಮಾಡ್ತಾರೆ ಅಂತ ಹೇಳಿದರು. ಈಗ ಅವರು ಹೇಳಿರುವಂತಹ ರೀತಿಯಲ್ಲೇ ನಿಮಗೆ ಗೃಹಲಕ್ಷ್ಮಿ ಯೋಜನೆಯ 12ನೇ ಕಂತಿನ ಹಣ ಬಂದ್ಬಿಟ್ಟು ಮಹಿಳೆಯರಿಗೆ ನಿನ್ನೆ ಜಮಾ ಮಾಡಿದ್ದಾರೆ. ಆದರೆ ಸೋಮವಾರ ನಿಮಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಆದರೆ ಜಮಾ ಆಗಿದೆ. 12ನೇ ಕಂತಿನ ಹಣ 2,000 ಹಣ ಮಾತ್ರ ಜಮಾ ಆಗಿದೆ. 13ನೇ ಕಂತಿನ ಹಣ 2,000 ಹಣ ಆದರೆ ಬುಧವಾರ, ಆದರೆ ನಾಳೆ ನಿಮಗೆ ಹಣ ಆದರೆ ಜಮಾ ಆಗ್ತಿದೆ. 9ನೇ ತಾರೀಕು ಬುಧವಾರ ನಿಮಗೆ ಹಣ ಅಂದರೆ ಜಮಾ ಆಗ್ತದೆ. ಎಲ್ಲರೂ ನಿಮ್ಮ ಖಾತೆಗಳನ್ನು ಚೆಕ್ ಮಾಡಿಕೊಳ್ಳಿ. ಒಂದು ವೇಳೆ ನಿಮಗೆ ನಿನ್ನೆ ಏನಾದರೂ ಗೃಹಲಕ್ಷ್ಮಿ ಯೋಜನೆಯ 12ನೇ ಕಂತಿನ ಹಣ ನಿಮ್ಮ ಖಾತೆಗೆ ಜಮಾ ಆಗಿಲ್ಲ ಅಂದರೆ ವೆಯ್ಟ್ ಮಾಡಿ. ನಿಮಗೆ ಇವತ್ತು ಹಣ ಆದರೆ ಜಮಾ ಆಗ್ಬೋದು. ಯಾಕಂದರೆ ಒಂದೇ ಸಾರಿಗೆ 1 ಕೋಟಿ ಅಂದರೆ 20 ಲಕ್ಷ ಮಹಿಳೆಯರಿಗೆ ಹಣ ಆದರೆ ಜಮಾ ಮಾಡೋದಕ್ಕೆ ಆಗಲ್ಲ. ನಿಮಗೂ ಗೊತ್ತಿದೆ. ಯಾಕಂದರೆ ಈಗ ಒಂದು ಸಾರಿ ಗೃಹಲಕ್ಷ್ಮಿ ಯೋಜನೆಯ ಹಣ ಒಂದು ತಿಂಗಳಲ್ಲಿ ಕೊಡಬೇಕಾದ್ರೆ ಸರ್ಕಾರಕ್ಕೆ 2,500 ಕೋಟಿ ಬೇಕಾಗುತ್ತದೆ. ಈಗ ಒಂದೇ ಸಾರಿ 12ನೇ ಕಂತಿನ ಹಣ ಮತ್ತು 13ನೇ ಕಂತಿನ ಟೋಟಲ್ ಆಗಿ 5,000 ಕೋಟಿಯನ್ನಾದರೆ ರಿಲೀಸ್ ಮಾಡಿದ್ರಂತೆ. ಅದರಿಂದ ಈಗ ನಿಮಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಆಲ್ರೆಡಿ ಜಮಾ ಆಗ್ತಿದೆ. ಮಹಿಳೆಯರಿಗೆ ನಿಮಗೇನಾದರೂ ಇನ್ನೂ ಗೃಹಲಕ್ಷ್ಮಿ ಯೋಜನೆಯ ಹಣ ನಿಮ್ಮ ಖಾತೆಗೆ ಜಮಾ ಆಗಿಲ್ಲ ಅಂದರೆ ತಲೆ ಕೆಡಿಸ್ಕೊಳ್ಬೇಡಿ. ಯಾಕಂದರೆ ಒಂದೇ ಸಾರಿ 1 ಕೋಟಿ 20 ಲಕ್ಷ ಮಹಿಳೆಯರಿಗೆ ಹಣ ಆದರೆ ಜಮಾ ಆಗಲ್ಲ. ಕೆಲವರಿಗೆ ನಿನ್ನೆ ಹಣ ಜಮಾ ಆಗಿದೆ, ಇನ್ನು ಕೆಲವರಿಗೆ ಇವತ್ತು ಹಣ ಆದರೆ ಜಮಾ ಆಗುತ್ತೆ. ನಿಮ್ಮ ಖಾತೆಗಳನ್ನು ಪ್ರತಿಯೊಬ್ಬರು ಚೆಕ್ ಮಾಡಿಕೊಳ್ಳಿ. ಯಾಕಂದರೆ ಹಣ ಆದರೆ ಜಮಾ ಆಗ್ತಿದೆ. ನಿನ್ನೆಯಿಂದ ಸಾಕಷ್ಟು ಕಮೆಂಟ್ಸ್ ಅಂದರೆ ಬಂದಿತ್ತು, ಗೃಹಲಕ್ಷ್ಮಿ ಯೋಜನೆಯ ಹಣ ಬಂದಿದೆ ಅಂತ. ಎಲ್ಲ ಜಿಲ್ಲೆಯ ಫಲಾನುಭವಿಗಳಿಗೂ ಕೂಡ ಹಣ ಜಮಾ ಆಗ್ತಿದೆ. ಸೊ ಓಕೆನಾ. ಈಗ ಗೃಹಲಕ್ಷ್ಮಿ ಯೋಜನೆಯ 13ನೇ ಕಂತಿನ ಹಣ ಬಂದುಬಿಟ್ಟು ನಾಳೆ ಜಮಾ ಆಗುತ್ತೆ. ಓಕೆನಾ. ನಾಳೆವರೆಗೂ ವೆಯ್ಟ್ ಮಾಡಿ. ನಿಮಗೂ 4,000 ಹಣ ಆದರೆ ಜಮಾ ಆಗುತ್ತೆ. ಹಾಗಾದರೆ ನೀವು ಕೇಳ್ತೀರಾ, ಸೆಪ್ಟೆಂಬರ್ ತಿಂಗಳ ಹಣ ಯಾವಾಗ ಬರುತ್ತೆ? ಗೃಹಲಕ್ಷ್ಮಿ ಯೋಜನೆ 14ನೇ ಕಂತಿನ ಹಣ ಬರಬೇಕು ಅಂತ ನೀವು ಕೇಳಬಹುದು ಸ್ನೇಹಿತರೆ. ಗೃಹಲಕ್ಷ್ಮಿ ಯೋಜನೆ 14ನೇ ಕಂತಿನ ಹಣ ಬರೋದು ತುಂಬ ಲೇಟ್ ಆಗುತ್ತೆ. ನೀವು ವೆಯ್ಟ್ ಮಾಡಬೇಕಾಗುತ್ತೆ ಅಷ್ಟೇ. ಈಗ ಸದ್ಯಕ್ಕೆ 12, 13ನೇ ಕಂತಿನ ಹಣ ಆದರೆ ಜಮಾ ಮಾಡ್ತಾರೆ. ಎಲ್ಲರೂ ನಿಮ್ಮ ಖಾತೆಗಳನ್ನು ಚೆಕ್ ಮಾಡಿಕೊಳ್ಳಿ. ಈಗ ಪ್ರತಿಯೊಬ್ಬರು ಎಲ್ಲ ಫಲಾನುಭವಿಗಳು ನಿಮಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ನಿನ್ನೆ ಬಂದಿದೆಯಾ ಬಂದಿಲ್ವಾ ಅಂತ ಪ್ರತಿಯೊಬ್ಬರು ವಿಡಿಯೋಗೆ ಲೈಕ್ ಮಾಡಿಬಿಟ್ಟು ಕಮೆಂಟ್ ಮುಖಾಂತರ ತಿಳಿಸಿ. ಆಗ ಬೇರೆ ಫಲಾನುಭವಿಗಳು ಗೊತ್ತಾಗುತ್ತೆ ಗೃಹಲಕ್ಷ್ಮಿ ಯೋಜನೆ ಹಣ ಬರ್ತಿದೆಯಾ ಬಂದಿಲ್ಲ ಅಂತ. ಪ್ರತಿಯೊಬ್ಬರು ವಿಡಿಯೋಗೆ ಲೈಕ್ ಮಾಡಿಬಿಟ್ಟು ಕಮೆಂಟ್ ಮುಖಾಂತರ ತಿಳಿಸಿ ನಿಮಗೆ ಹಣ ಬಂದಿದೆಯಾ ಬಂದಿಲ್ಲ ಅಂತ. ಮತ್ತು ನಿಮ್ಮ ಒಂದು ಜಿಲ್ಲೆಯ ಕೂಡ ಅಲ್ಲಿ ಮೆನ್ಷನ್ ಮಾಡಿ ಅಂತ ಹೇಳ್ತಾ ನನ್ನ ವಿಡಿಯೋ ನಿಮಗೆ ಸಂಪೂರ್ಣವಾಗಿ ಇಷ್ಟ ಆಗಿದೆ ಅನ್ಸಿದ್ರೆ ಲೈಕ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ ವೀಕ್ಷಕರಿಗೆ.